ಕೆಟ್ಟು ಹೋದಿಯಲ್ಲ ಗುರುವಿಗೆ ಭೆಟ್ಟಿಯಾಗಲಿಲ್ಲ. 84 ಲಕ್ಷ ಯೋನಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಈ ಮಾನವ ಶರೀರ ನೀನು ತೊಟ್ಟು ಬಂದಿದ್ದಿ. ಈ ಮಾನವ ಶರೀರ ತಂದು ನೀ ಏನು ಮಾಡ್ತಾ ಇದ್ದಿ ಅಂದ್ರೆ ಕೆಟ್ಟು ಹೋಗ್ತಾ ಇದ್ದಿ. ಎದಕ್ಕಾಗಿ ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಹೊನ್ನು, ಹೆಣ್ಣು, ಮಣ್ಣಿಗಾಗಿ ಕಸಕರು ಕಾಯ್ಕರು, ಕಸಕರು ಕಾಯ್ಕರು. ಹುಟ್ಟಿದಿಂದ ಸಾಯೋ ಪರ್ಯಂತರ, ಎದ್ದಿಂದ ಮಲಗೋ ಪರ್ಯಂತರ ಏನು ಮಾಡಲಿ, ಹೆಂಗೆ ಮಾಡಲಿ ಅನ್ಕೋಂತ ಅದೇ ವಿಚಾರದಾಗ ನಾವು ಕೆಟ್ಟು ಹೋಗ್ತಾ ಇದ್ದೀವಿ. ಅದಕ್ಕೆ ಅವರು ಮುಂದುವರೆದೇ ಹೇಳ್ತಾ ಇದಾರ, ಏನು ಅಂದ್ರೆ ಬಾಲ್ಯದಲ್ಲಿನ ಆಟ ನೋಟದಲ್ಲಿ ಕಾಳ ಕಳೆದೆ ಎಲ್ಲ, ಮೇಲಾಗಿ ಯೌವನ ಬರಲು ವಿಷಯದ ಬಲೆಗೆ ಬಿದ್ದೆ ಎಲ್ಲ, ಮೂಲಿ ಹಿಡಿದು ಮುಪ್ಪಾಗಿ ಕುಳಿತು ನೀ ಚಿಂತೆ ಮಾಡಿದೆಯಲ್ಲ, ಕಾಲನ ದೂತರು ಬಂದು ಕರೆದಾಗ ಕಾಲ ಮಿಂಚಿತಲ್ಲ. ಎಷ್ಟು ಸುಂದರ ಹೇಳ್ತಾರೆ ನೋಡ್ರಿ. ಇದು ಶಂಕರ ಭಗವತ ಪಾದರ ಒಂದು ಶ್ಲೋಕದ ಅರ್ಥ ಅದ. ಬಾಲಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣಿ ರಕ್ತ, ವೃದ್ಧಸ್ತಾವತ್ ಚಿಂತಾಮಗ್ನ, ಪರಬ್ರಹ್ಮಣಿ ಕೋಪಿನ ಲಗ್ನ ಅಂತೇಳಿ. ಬಾಲ್ಯದಲ್ಲಿ ನಮ್ಮ ಜೀವನ ಹೆಂಗೆ ನಾವು ಕೆಡಿಸೀವಿ ಅಂದ್ರೆ ಆಟ ಪಾಠಗಳಲ್ಲಿ ಹೋಯ್ತು. ನಮಗೇನು ಗೊತ್ತಿಲ್ಲರಿ, ಊಟ ಮಾಡೋದು ಆಟ ಪಾಠದಾಗೆ ಬಾಲ್ಯದಲ್ಲಿ ಕಳೆದೀವಿ. ಯೌವನದಲ್ಲಿ ಸ್ತ್ರೀಯಲ್ಲಿ ರಕ್ತನಾಗಿ, ಸ್ತ್ರೀಯರು ಗಂಡನಲ್ಲಿ ಅನುರಕ್ತರಾಗಿ ಏನು ಮಾಡಿದ್ರು ಅಂದ್ರೆ ಯೌವನ ಕಾಮದಲ್ಲಿ ಕಳೆದು ಹೋಯಿತು. ಇನ್ನು ಮುಪ್ಪಾವಸ್ಥೆ ಒಳಗೆ ಏನು ಮಾಡ್ತು ಅಂದ್ರೆ ಚಿಂತಾಮಗ್ನ, ಚಿಂತೆಯಲ್ಲಿ ಕಳೀತಾದ. ಚಿಂತೆ ಮಾಡಿ ಮಾಡಿ ಮುಪ್ಪಾಗ್ತಾ ಇದ್ದೀವಿ ನಾವು. ಅದಕ್ಕೆ ಮದುವೆ ಒಳಗಿಂದ ಆಲ್ಬಮ್ ತೆಗೆದು ನೋಡ್ತಾರಂತ ನೋಡ್ರಿ. ಮದುವೆ ಒಳಗಿಂದ ಆಲ್ಬಮ್ ತೆಗೆದು ನೋಡ್ತಾರೆ, ನಾ ಹೆಂಗಿದ್ದ, ನೆಂಟ್ರು ಯಾರ್ಯಾರು ಬಂದಾರ, ಮದುವೆಗೆ ಅಕ್ಷತೆ ಹಾಕ್ಲಕ್ಕೆ ಯಾರ್ಯಾರು ಬಂದಾರ ಅಂತ ತಿರುಗಿ ಹಾಕ್ತೀವಲ್ಲ, ಹಂಗೆ ಮುಪ್ಪಾಗಿರ್ತಕ್ಕಂಥ ಸಮಯದಾಗ ಚಿಂತೆ ಮಾಡ್ತಾ ಮೂಲೆ ಕುಂತಿರ್ತದ್ರಿ. ಇದು ನಾನು ರೀ ಯೌವನದಾಗ ಕಲ್ಲು ತಿಂದು ಕಲ್ಲು ಕರಗಿಸ್ಕೋತಿದ್ದೆ ನಾನು, ಹಂಗೆ ಶಕ್ತಿ ಇತ್ತು. ಈಗಿನವ್ರೇನು ಊಟ ಮಾಡೋಂಗಿಲ್ಲ ಏನಿಲ್ಲ ಅಂತ ಹೇಳ್ತಾರೆ. ಅದು ಏನು ತನ್ನ ಬಾಲ್ಯದಲ್ಲಿ ಯೌವನದಲ್ಲಿ ಏನು ಮಾಡಿದನಲ್ಲ ಆ ಆಲ್ಬಮ್ ಪುಟ ತಿರುತ್ತಾ ಇರ್ತಾದನ್ರಿ ಚಿಂತೆ ಒಳಗೆ ಮುಪ್ಪಾವಸ್ಥೆಯಲ್ಲಿ. ಅದಕ್ಕೆ ಮುಪ್ಪಾಗಿ ಕುಳಿತು ನೀ ಚಿಂತೆ ಮಾಡಿದೆಯಲ್ಲ, ಮೂಲಿ ಹಿಡಿದರೂ ಕೂಡ ಅವ ಚಿಂತೆ ಮಾಡೋದು ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೊನೆಯಲ್ಲಿ ಕಾಲನ ದೂತರು ಬಂದು ಕರೆದಾಗ ಕಾಲ ಮಿಂಚಿತಲ್ಲ. ಸಮಯ ನಮ್ಮದು ಹೆಂಗೆ ಹೋಯ್ತು ಅಂದ್ರೆ ಬಾಲ್ಯದಲ್ಲಿ ಆಟ ಪಾಠದಾಗ ಹೋಯ್ತು, ಯೌವನದಲ್ಲಿ ಕಾಮದಲ್ಲಿ ಹೋಯ್ತು, ಮುಪ್ಪಿನಲ್ಲಿ ಚಿಂತೆ ಒಳಗೆ ಹೋಯ್ತು. ಇನ್ನು ಮೃತ್ಯು ಸಮೀಪ ಬಂತು. ಮೃತ್ಯು ಸಮೀಪ ಬಂದಾಗ ಕಾಲ ಮಿಂಚಿ ಹೋಯ್ತು. ನೀ ಭಜನೆ ಮಾಡ್ತೀನಂದ್ರೆ ಮೃತ್ಯು ಬಿಡಂಗಿಲ್ಲ, ನಿಜಗುಣಪ್ಪರು ಮಠಕ್ಕೆ ಹೋಗಿ ಬರ್ತೀನಂದ್ರೆ ಮೃತ್ಯು ಬಿಡಂಗಿಲ್ಲ. ಅದು ಸಮಯ ಜಾರಿ ಹೋಯ್ತು. ಅದರ ಸಲುವಾಗಿ ಯಾವತ್ ಸ್ವಸ್ಥಮಿದಂ ದೇಹಂ ಯಾವನ್ ಮೃತ್ಯುಶ್ಚ ದೂರತಃ ತಾವಾದ ಆತ್ಮಹಿತಂ ಕೂರ್ಯಾತ್ ಮರಣ ಅಂತೆ ಕಿಂ ಕರಿಷತಿ ಅಂತಾರೆ ಮಹಾತ್ಮರು. ಯಾವತ್ ಸ್ವಸ್ಥಮಿದಂ ದೇಹಂ, ಗುರುವಿಗೆ ಭೆಟ್ಟಿಯಾಗುವ ಕಾಲ ಯಾವಾಗ ಅಂದ್ರೆ ಶರೀರ ಸ್ವಸ್ಥ ಇದ್ದಾಗ, ಕಣ್ಣಾಗ ನೋಡುವ ಶಕ್ತಿ ಇದ್ದಾಗ, ಕಿವಿಯೊಳಗೆ ಕೇಳುವ ಶಕ್ತಿ ಇದ್ದಾಗ, ನಾಲಿಗೆ ಒಳಗೆ ನಾಮಸ್ಮರಣೆ ಮಾಡುವ ಶಕ್ತಿ ಇದ್ದಾಗ, ಕಾಲಾಗ ನಡೆಯುವ ಶಕ್ತಿ ಇದ್ದಾಗ. ಇಷ್ಟು ಜನ ಬಂದಿರಿ ನೋಡ್ರಿ ಗುರುವಿನ ದರ್ಶನಕ್ಕೆ, ನೀವಿಷ್ಟು ಜನ ಬಂದಿರಿ, ನೀವು ವ್ಯರ್ಥ ಕಾಲ ಕಳೆದಿಲ್ಲ. ಇನ್ನು ಮುಪ್ಪು ಸಮೀಪ ಬಂತು, ಮರಣ ಸಮೀಪ ಬಂದಾಗ ನೀ ಏನು ಮಾಡ್ಲಿಕ್ಕಾಗ್ತದ? ಸಮಯ ಮೀರಿ ಹೋಯ್ತು. ಅದಕ್ಕೆ ಸಮಯ ಕಳೆದು ಹೋಗ್ತಾದ, ನಾವು ಗುರುವಿಗೆ ಭೆಟ್ಟಿಯಾಗಲಿಲ್ಲ, ನಾವು ಕೆಟ್ಟು ಹೋದೆವಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಟ್ಟು ಹೋಗ್ತಾ ಇದ್ದೀವಿ, ಸದ್ಗುರುವಿಗೆ ಶರಣಾಗತ ಆಗಿಲ್ಲ. ಶರೀರದೊಳಗೆ ಶಕ್ತಿ ಇರೋದ್ರೊಳಗಾಗಿ ಗುರುದರ್ಶನಕ್ಕೆ ಹೋಗಿ ಗುರುವಿನ ಕೃಪೆಯನ್ನು ಪಡ್ಕೋಬೇಕು. ಗುರು ಸೇವೆಯನ್ನು ಮಾಡಿ, ಗುರುವಿನ ನಾಮಸ್ಮರಣೆಯನ್ನು ಮಾಡಿ, ಗುರುವಿನ ಚಿಂತನ ಧ್ಯಾನ ಮಾಡಿ ಈ ಜನ್ಮ ಸಾರ್ಥಕ ಮಾಡ್ಕೋಬೇಕು. ಗುರುನಾಥಗ ಶರಣಾಗತ ಆಗಬೇಕು. ಯಮದೂತರು ಬಂದಾಗ ನಮಗೆ ಏನೂ ಮಾಡಲಿಕ್ಕೆ ಆಗಂಗಿಲ್ಲ. ಅದರ ಸಲುವಾಗಿ ಅವರಂತರ ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ.
ಆಯುಷ್ಯ ಸಮಯ ಹೆಂಗೆ ಹೋಗ್ತಾ ಅದ ನಮಗೆ ಗೊತ್ತಾಗಲ್ನ ಹೋಗ್ತಾ ಅದ ರೀ. ಉದಯಾಸ್ತಮಾನವೆಂಬ ಕೋಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆಯುತ್ತಿದೆ ಅಂತ ಅಕ್ಕ ಮಹಾದೇವಿ ಹೇಳ್ತಾರೆ. ಉದಯ ಅಸ್ತಮಾನ, ಸೂರ್ಯ ಹುಟ್ಟಿ ಸೂರ್ಯ ಮುಣುಗ್ದ ಅಂದ್ರೆ ನಮ್ಮ ಆಯುಷ್ಯದ 24 ತಾಸು ಕಳೆದು ಬಿಟ್ಟು ರೀ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ದೇವಿ ಮೂರ್ತಿ ಮುಂದೆ, ಕಾಳಿಕಾಂಬೆ ಮೂರ್ತಿ ಮುಂದೆ ಕುಂತು ಅಳ್ತಿದ್ರಂತ. ಅಮ್ಮ, ಸೂರ್ಯ ಉದಯ ಆಗಿ ಸೂರ್ಯ ಮುಣಗ್ದ, ನನ್ನ ಆಯುಷ್ಯದ 1 ದಿನ ಹೋಯ್ತು, ನಿನ್ನ ದರ್ಶನ ನನಗೆ ಆಗಲಿಲ್ಲಲ್ಲ ಅಂತ ಅಳ್ತಿದ್ರಂತ್ರಿ ಅವ್ರು ರಾಮಕೃಷ್ಣ ಪರಮಹಂಸರು. ಸಮಯದ ಮಹತ್ವ ತಿಳಿದಿರ್ತಕ್ಕಂಥ ಸಂತರು ಅದರ ಸದುಪಯೋಗ ಮಾಡ್ಕೋತಾ ಅದಾರ. ಅದಕ್ಕೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನೆಮ್ಮಿ ಲೇಷನಿಸುವ ಮುಕ್ತಿ ಒಡೆಯದೆ ಮನುಜ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ವ್ಯರ್ಥ ಕಾಲ ಹರಣ ಮಾಡ್ತಾ ಇದ್ದೀವಿ. ವಿಷಯಗಳ ಅಪೇಕ್ಷೆಯಿಂದ, ಹೆಣ್ಣು ಹೊನ್ನು ಮಣ್ಣಿನ ಅಪೇಕ್ಷೆಯಿಂದ ಅಮೂಲ್ಯವಾದಂಥ ಸಮಯವನ್ನು ನಾವು ಕಳೀತಾ ಇದ್ದೀವಿ ಪುಣ್ಯಾತ್ಮರೇ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ಸಮಯ ವ್ಯರ್ಥ ಮಾಡದೆ ಸಮಯ ಜಾತಾ ಹೈ ಪಲ್ ಬಲಿಕಾ ಫಿರ್ ಲೌಡ್ ಸೆ ನಹಿ ಆತಾ ಫುಜುಲ್ ಗಪ್ಪ ಲಗ ಕರ್ಕೆ ಟಾಲ್ನ ನಾಮ ನಾಸಿಬ್ ಹೈ ಅಂತೆ. ಸಮಯ ಏನು ಮಾಡ್ತದೆ, ಕ್ಷಣ ಕ್ಷಣ ಹೋಗ್ತಾ ಅದ. ಅದೇ ಹೊತ್ತು ಹೋದ್ರೆ ಮರಳಿ ಬರಲ್ಲ, ಮುತ್ತು ಒಡೆದ್ರೆ ಮತ್ತೆ ಕೂಡಂಗಿಲ್ಲ. ಹಂಗೆ ಈ ಹೊತ್ತು ಹೋಗುಬಿಡ್ಬೇಡ್ರಿ, ಅದ್ರ ಒಳಗೆ ಗುರುವಿಗೆ ಭೇಟಿಯಾಗ್ರಿ ಅಂತ ಹೇಳ್ತಾ ಇದ್ದಾರೆ. ಆ ಸದ್ಗುರುನಾಥನಿಗೆ ಶರಣಾಗತಾಗಿ ಯಾಕೆ ನಾವು ಗುರುವಿಗೆ ಬಿಟ್ಟು ಇತ್ತಿತ್ತೆ ಹೋಗ್ತಾ ಇದ್ದೀವಿ ಅಂದ್ರೆ, ಅಜ್ಞಾನ ಏನು ಮಾಡ್ತಾ ಅದ ನಮಗೆ ಅಂದ್ರೆ ಈ ಕಡೆ ಒಯ್ತಾ ಅದ. ಆ ಸದ್ಗುರುನಾಥನಿಗೆ ಹೋಗಿ ನಾವು ಶರಣಾಗತ ಆದೀವಿ ಅಂತಂದ್ರೆ ಏನಾಗ್ತದ, ಇದೇ ಜನ್ಮ ಶ್ರೇಷ್ಠ ಜನ್ಮ ಆಗ್ತದ ಪುಣ್ಯಾತ್ಮರೇ. ಮನುಷ್ಯ ಜನ್ಮ ಶ್ರೇಷ್ಠ ಆಗ್ತದ. ಆ ಸದ್ಗುರುನಾಥನಿಗೆ ಶರಣಾಗತ ಆದೀವಿ ಅಂದ್ರೆ, ಅವನ ಸೇವಾ ಮಾಡಿದ್ದೀವಿ ಅಂದ್ರೆ, ಅವನ ಭಜನೆ ಮಾಡಿದ್ದೀವಿ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ನಿವಾರಣೆ ಮಾಡ್ತಾ ಇದ್ದಾನೆ. ತರಣಿ ಶಶಿರೋಚಿಗಳ ಕಿರಣಗಳ ಇದು ಸಂಹರಿಸದ ಅಜ್ಞಾನ ತಿಮಿರಮಂ ಕೆಡಿಸುವುದು ಗುರುವರ್ಯ ನಿನ್ನ ಸುನೋಟ. ಆ ಸದ್ಗುರುನಾಥ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬೀರ್ದ ಅಂದ್ರೆ ಜಗತ್ತಿನಲ್ಲಿ ಕತ್ತಲೆ ಕಳೆಯುವ ತರಣಿ, ಸೂರ್ಯ ಅದಾನ, ಚಂದ್ರ ಅದಾನ, ದೀಪಗಳದಾವ, ಲೈಟ್ ಅದಾವ. ಇವು ಕತ್ತಲೆ ಕಳಿತಾವೆ, ಇವು ಹೊರಗಿನ ಕತ್ತಲೆ ಕಳಿತಾವ್ರಿ. ನಮ್ಮ ಅಂತರಂಗಕ್ಕೆ ಆವರಿಸಿರ್ತಕ್ಕಂಥ ಅಜ್ಞಾನ ಕತ್ತಲೆ ಕಳೆಯುವ ಸಾಮರ್ಥ್ಯ ಏಕಮೇವ ಸದ್ಗುರುನಾಥನಲ್ಲದ. ಆ ಸದ್ಗುರುನಾಥನ ಹೊರತು ಮತ್ಯಾರು ಕತ್ತಲೆ ಕಳೆಯಲ್ಲ. ಅದಕ್ಕೆ ತಾಪದಲ್ಲಿ ಸಂಸಾರ ಕೂಪದಲ್ಲಿ ಬಿದ್ದವರ ಆಪತ್ತನಳಿದು ಪೊರಮಡಲು ಗುರುಪಾದ ಸೋಪಾನವಯ್ಯ ಸರ್ವಜ್ಞ. ನಾವು ಸಂಸಾರ ತಾಪದಲ್ಲಿದ್ದೀವಿ, ಕೂಪದೊಳಗೆ ಬಿದ್ದೀವಿ, ಜನನ ಮರಣ ರೂಪಿ ಬಾವಿ ಒಳಗೆ ನೀವು ಬಿದ್ದೀವಿ. ಆ ಬಾವಿಯಿಂದ ಮೇಲೆ ಬರಬೇಕಾದ್ರೆ ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು. ನನಗೆ ಭಾಳಷ್ಟು ಜನ ನೆಂಟರಿಷ್ಟಿದ್ದಾರ, ಬಂಧುಗಳದಾರ ಅಂದ್ರೆ ಅವರು ಬಂದುಂಡೇ ಹೋಗ್ತಾರೆ ವಿನ ಈ ಬಂಧನ ಕಳೆಯಂಗಿಲ್ಲ. ಈ ಜನನ ಮರಣ ರೂಪಿ ಬಾವಿನಿಂದ ಮೇಲೆ ಬರಬೇಕಾದ್ರೆ ಗುರುಪಾದ ಸೋಪಾನವಯ್ಯ. ಅದಕ್ಕೆ ನೀ ಏನು ಮಾಡು ಅಂದ್ರೆ ಗುರುವಿಗೆ ಒಂದು ಸಲ ಭೇಟಿಯಾಗು, ನಿನ್ನ ಜೀವನದಾಗ ಗುರುವಿಗೆ ಶರಣಾಗತ ಆಗು ಅಂತ ಹೇಳ್ತಾರೆ. ಅಂದ್ರೆ ಆ ಸದ್ಗುರುನಾಥ ನಾವು ಹಾಳಾಗಿ ಮಾಡಿಕೊಂಡಿರ್ತಕ್ಕಂಥ ಈ ಜೀವನ, ನಾವು ಕೆಡಿಸ್ಕೊಂಡಿರ್ತಕ್ಕಂಥ ಜೀವನ ಅವ ಹೆಂಗೆ ಶುದ್ಧ ಮಾಡ್ತಾನ್ರಿ ಅಂದ್ರೆ ನಿಜಗುಂಡ್ರು ಹೇಳ್ತಾರ್ರಿ. ಪರಮಾಣು ರೂಪಮಂ ಧರಿಸಿದ ಎನ್ನನೇ ಪೂರ್ಣ ಪರಮಾತ್ಮ ನೆನೆಸಿ ತೋರಿತ್ತಾವುದು ನಿನ್ನ ಕರುಣವದು ಜಯತು ಗುರುವರ್ಯ. ನಾವು ಸಣ್ಣವರದೀವಿ, ನಾವು ಹುಟ್ಟೋರಿದ್ದೀವಿ, ನಾವು ಸಾಯೋರದೀವಿ ಅಂತ ನಮಗೆ ಭ್ರಮ ಆಗ್ಯದ. ಆದರೆ ಈ ಭ್ರಮ ನಿವಾರಣೆ ಮಾಡ್ತಾನೆ ಯಾರು ಅಂದ್ರೆ ಸದ್ಗುರುನಾಥ. ಸಣ್ಣವರಿದ್ದವರಿಗೆ ಪೂರ್ಣ ಪರಮಾತ್ಮ ನೆನೆಸಿ ಸದ್ಘನ ಚಿದ್ಘನ ಆನಂದ ಘನವಾಗಿರ್ತಕ್ಕಂಥ ಆ ಪರಿಪೂರ್ಣ ಪರಮಾತ್ಮನೇ ನೀ ಇದ್ದೀ ಅಂತ ಉಪದೇಶ ಮಾಡಿ ನಮ್ಮ ಜೀವನ ಶ್ರೇಷ್ಠತೆಗೆ ಒಯ್ದು ನಿಲ್ಲಿಸ್ತಾ ಇದ್ದಾನೆ ಪುಣ್ಯಾತ್ಮರೇ. ಅದಕ್ಕೆ ಅಂಥ ಸದ್ಗುರುವಿಗೆ ಶರಣಾಗತಾಗಿ ನಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಈ ಜನ್ಮದ ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ ನಾನು ವಾಗ್ರೂಪ ಸೇವೆಯನ್ನು ಸದ್ಗುರುಗಳ ದಿವ್ಯ ಅಡಿದಾವರೆಗಳಲ್ಲೇ ಅರ್ಪಣೆ ಮಾಡ್ತಾ ಇದ್ದೀನಿ. ಹರಿ ಓಂ ತತ್ಸತ್.